ರಾಧೆಯ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಜನ ಖುಷಿಪಟ್ಟಿದ್ದಾರೆ. ನಾವು ಮಾಡಿದ್ದು ನಮಗೆ ಸಮಾಧಾನ ಇದೆ, ಈಗ ಜನರಿಗೆ ತಲುಪಿಸಿದ್ದೀವಿ. ಸೊ ಹೋಪ್ ಎಲ್ಲರೂ ವರ್ಡ್ ಆಫ್ ಮೌತ್ ಮುಖಾಂತರ ಒಬ್ಬರಿಂದ ಒಬ್ಬರು ಒಳ್ಳೆ ಮಾತುಗಳನ್ನು ಹರಡಿಸಿದರೆ ಒಂದು ಒಳ್ಳೆ ಪ್ರಯತ್ನ ನಮ್ಮ ಡೈರೆಕ್ಟರ್ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲ ಕಲಾವಿದರದ್ದು ಶ್ರಮ, ಟೆಕ್ನಿಷಿಯನ್ ಶ್ರಮ ಒಂದು ಸಾರ್ಥಕತೆ ಸಿಗುತ್ತೆ. ಜಸ್ಟ್ ವರ್ಡ್ ಆಫ್ ಮೌತ್ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಅಂತ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತು ಸರ್ ಆಡಿಯನ್ಸಿಂದ? ಬಿಕಾಸ್ ನೀವು ಬೇರೆ ಥರದ ಪಾತ್ರನೇ ಮಾಡಿದ್ದೀರಿ ಸರ್, ಆ ಪಾತ್ರಕ್ಕೆ ಬಂದಂಥ ರೆಸ್ಪಾನ್ಸ್ ಹೇಗೆ ಅನಿಸ್ತು? ಅಲ್ಲ, ಆ್ಯಸ್ ಆಫ್ ನಾವು ನೋಡಿರೋರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ರಿಗೂ ಒಂದು ವಾವ್ ಫ್ಯಾಕ್ಟರ್ ಸೆನ್ಸ್ ಇದೆ. ಅಜಯನ ಈ ಥರ ನೋಡ್ತೀವಿ ಅಂತ ಇವತ್ತು ಊಹೆ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಒಂದು ನ್ಯಾಯ ಒದಗಿಸಿದಾರೆ ಪಾತ್ರಕ್ಕೆ ಅಂತ ಇಲ್ಲಿವರೆಗೂ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ ಇನ್ನೂ ಅಂದರೆ ನಾನು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಇದು ಹರಡಬೇಕು. ಬಿಕಾಸ್ ಎಷ್ಟೊಂದು ಜನಕ್ಕೆ ಇನ್ನೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ. ಹೋಗ್ತಾ ಹೋಗ್ತಾ ಐ ಥಿಂಕ್ ಎಲ್ಲರೂ ಇಷ್ಟಪಟ್ಟು ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹೇಗಿತ್ತು ಸರ್ ನಿಮಗೆ ರೆಸ್ಪಾನ್ಸ್ ಹೇಗಿತ್ತು? ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಟಾಕ್ ಬರ್ತಾ ಇದೆ. ಇನ್ನು ಜನ ನೋಡಬೇಕು, ಜನ ಮೌತ್ ಪಬ್ಲಿಸಿಟಿ ಆಗಬೇಕು. ಅಂದರೆ ಜನಗಳು ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಜನ ನೋಡಿ ನನಗೆ ಹೇಳಿದ್ರೆ ನನಗೆ ಅದಕ್ಕೆ ಖುಷಿ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಏನು ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ, ರೆಸ್ಪಾನ್ಸ್ ನನಗೆ ತುಂಬ್ಕೊಂಡಿದ್ದೀವಿ ಅಷ್ಟೇ. ಕ್ಲೈಮ್ಯಾಕ್ಸಲ್ಲಿ ಬಂದಂಥ ಟ್ವಿಸ್ಟ್ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಎಮೋಷನಲ್ ಕೂಡ ಆಗಿದ್ರು ಆಡಿಯನ್ಸ್. ಹೌದು, ಆ ಸೀನ್ ಬಂದಾಗೆಲ್ಲ ಹೇಗೆ ಅನಿಸ್ತು? ನಮಗೆ ಚೆನ್ನಾಗಿ ಇಷ್ಟ ಆಗಿದೆ. ಜನ ನೋಡಿ ಖುಷಿ ಪಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾರು ಕೇಳಲ್ಲ? ಥ್ಯಾಂಕ್ ಯು. ಆಡಿಯನ್ಸಿಗೆ ಇಷ್ಟ ಹೇಳೋದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಕನ್ನಡ ಲ್ಯಾಂಗ್ವೇಜಲ್ಲಿ, ನಮ್ಮ ಭಾಷೆಯಲ್ಲಿ ಒಂದು ಹೊಸ ಥರದ ಪ್ರಯತ್ನ, ಒಂದು ಕಲಾವಿದರನ್ನ ಹೊಸ ರೀತಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥ ಒಂದು ಪ್ರಯತ್ನ. ಅದೇ ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಆಗಬೇಕು. ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು, ಇಷ್ಟೇ ನನ್ನ ಕೋರಿಕೆ. ಜನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಜಯ್ ರಾವ್ ಬಗ್ಗೆ, ಈ ಲವರ್ ಬಾಯ್ ಇದ್ದವರು ಶೇಕ್ ಬಾಯ್ ಆಗಿರೋದು, ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನೇನು ಹೇಳಲಿ ಸರ್, ಅದೇ ನಮ್ಮ ಪ್ರಯತ್ನ. ಏನಾದರೂ ಒಂದು ಚೇಂಜ್ ಅವ್ರು ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ. ನಿಧಾನವಾಗಿ ನಂಬಿಸ್ಬೇಕು ಎಲ್ಲರೂ. ಅದೇ ದಿಢೀರಾಗಿ ಎಲ್ಲರೂ ಯಾರೂ ನಂಬಲ್ಲ ಒಂದೇ ಸಲಕ್ಕೆ. ಬಟ್ ನೋಡಿದವರಿಗೆ ಒಂದು ವಾವ್ ಫ್ಯಾಕ್ಟರ್ ಅನಿಸುತ್ತೆ. ನೋಡಿದವ್ರು ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಮಾಡಬೇಕು. ಹೌದಪ್ಪ, ಈ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದರಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಗೆಲ್ಲದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಗೆದ್ದಿದ್ದೀವಿ, ಸ್ಪ್ರೆಡ್ ಆಗಬೇಕು. ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಬರೋದಕ್ಕೆ, ಅವರಿಗೆ ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಒಂದು ಒಳ್ಳೆ ಪ್ರಯತ್ನ ಬಂದಿದೆಯಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲೋ ಟಿ ವಿನಲ್ಲಿ ಬರುತ್ತೆ, OTTನಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಕೊಡೋದು ಬದಲು ಈ ಥರ ಪ್ರಯತ್ನಗಳು ಥಿಯೇಟ್ರ್ನಲ್ಲೇ ನೋಡಿ ಅದು ನಮ್ಮನ್ನು ಬೆನ್ನು ತಟ್ಟಿದರೆ ನಮಗೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೊಂದಷ್ಟು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡೋದು ಅಷ್ಟೇ.